ಜೈಲಿಂದ ಹೊರಬಂದ ಮೇಲೆ ದರ್ಶನ್ ಬಾಳಲ್ಲಿ ಇನ್ಮುಂದೆ ದೀಪಾವಳಿನೇ ಅಂದ್ಕೊಂಡಿದ್ರು. ನಿನ್ನೆಯಷ್ಟೇ ತಮ್ಮ ಪ್ರೀತಿಯ ಸೆಲೆಬ್ರಿಟಿಗಳ ಜೊತೆ ಮನಬಿಚ್ಚಿ ಮಾತನಾಡಿದ್ರು. ಈ ನಡುವೆ ಪವಿತ್ರ ಗೌಡ ಹಾಗೂ ವಿಜಯಲಕ್ಷ್ಮಿ ನಡುವೆ ಮತ್ತೆ ಜಟಾಪಟಿ ಶುರುವಾಯ್ತಾ ಅನ್ನೋ ಅನುಮಾನ ಶುರುವಾಗಿದೆ. ಒಂದ್ ಕಾಲದಲ್ಲಿ ನಾನೇ ಸ್ಯಾಂಡಲ್ವುಡ್ ಸುಲ್ತಾನ ಅಂತ ಗತ್ತು ದೌಲತ್ತಲ್ಲಿ ಮೆರೆದಂತ ದರ್ಶನ್ ಶೆಟ್ ಸಹವಾಸಕ್ಕೆ ಹೋಗಿ ವಿಲವಿಲ ಒದ್ದಾಡಿದಾಗಿದೆ. ಪವಿತ್ರ ಗೌಡ ಇನ್ಸ್ಟಾ ಕತೆಗೆ ಹೀರೋ ಆಗಿದ್ದೇ ಆಗಿದ್ದು, ಕತ್ತಲೆ ಕೋಣೆಯಲ್ಲಿ ಕಂಬಿ ಲೆಕ್ಕ ಹಾಕಿದ್ದೂ ಆಗಿದೆ. ಸರ್ಜರಿ ಮಾಡಿಸ್ಬೇಕು ಅಂತ ಜಾಮೀನು ಪಡೆದ ದಾಸ ಇಷ್ಟು ದಿನ ಸೈಲೆಂಟ್ ಆಗಿದ್ರು. ಎಲ್ಲಿಯೂ ಕಾಣಿಸಿಕೊಳ್ಳದೆ ಬೆನ್ನು ಹಿಡ್ಕೊಂಡು ಕುಂಟುತ್ತಾ ಕಾಲ ಕಳೆದಿದ್ರು. ನಿನ್ನೆಯಷ್ಟೇ ತಮ್ಮ ಪ್ರೀತಿಯ ಸೆಲೆಬ್ರಿಟಿಗಳ ಜೊತೆ ಮನಬಿಚ್ಚಿ ಮಾತನಾಡಿದ್ದಾರೆ. ಅಭಿಮಾನಿಗಳಲ್ಲಿದ್ದಂಥ ಗೊಂದಲಗಳಿಗೆಲ್ಲ ತೆರೆನು ಎಳೆದಿದ್ದಾರೆ. ಎಲ್ಲವೂ ಸರಿ ಹೋಯ್ತು ಅನ್ನುವಷ್ಟರಲ್ಲೇ ಮತ್ತೊಂದು ಕೋಲ್ಡ್ ವಾರ್ ಶುರುವಾಗಿದೆ. ವಿಜಯಲಕ್ಷ್ಮಿ ವರ್ಸಸ್ ಪವಿತ್ರ ಕಾಸ್ಟ್ಯೂಮ್ ಕಾಳಗ. ಮತ್ತೆ ಶುರುವಾಯ್ತಾ ಇಬ್ಬರ ನಡುವಿನ ಜಟಾಪಟಿ. ದರ್ಶನ್ ಗೆಳತಿ ಪವಿತ್ರ ಗೌಡ ಹಾಗೂ ವಿಜಯಲಕ್ಷ್ಮಿ ನಡುವಿನ ಸೈಲೆಂಟ್ ವಾರ್ ಆಗಾಗ ಸದ್ದು ಮಾಡ್ತಾನೆ ಇರುತ್ತೆ. ಇನ್ಸ್ಟಾ ಪೋಸ್ಟ್ನಲ್ಲಿ ಒಬ್ಬರಿಗೊಬ್ರು ಟಾಂಗ್ ಕೊಡ್ತಾನೆ ಇರ್ತಾರೆ. ಆದರೆ ದಾಸ ಯಾವಾಗ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆದ್ರೂ ಎಲ್ಲವೂ ಹೊರಬಿದ್ದಿದೆ. ವಿಜಯಲಕ್ಷ್ಮಿ ಹಾಗೂ ಪವಿತ್ರ ಗೌಡ ನಡುವಿನ ಗಲಾಟೆಗೆ ಸ್ವತಃ ದರ್ಶನ್ ಬೇಸತ್ತಿದ್ರು ಅನ್ನುವಂಥ ಮಾತು ಕೇಳಿಬಂದಿತ್ತು. ವಿಜಯಲಕ್ಷ್ಮಿಗೆ ಕಾರ್, ಮನೆ, ಚಿನ್ನಾಭರಣ ಸೇರಿದಂತೆ ಏನೇ ಕೊಡಿಸಿದ್ರು ಅದು ಪವಿತ್ರ ಗೌಡಗೂ ಕೊಡಿಸಲೇಬೇಕಿತ್ತು. ಸ್ವಾಮಿ ಕೊಲೆಗೂ ಮೊದಲು ದರ್ಶನ್ ಜೊತೆ ಪವಿತ್ರ ಮಾತು ಬಿಟ್ಟಿದ್ದು ಇದೇ ವಿಚಾರಕ್ಕೆ. ದುಬೈನಲ್ಲಿ ಹೆಂಡತಿ ಬರ್ತಡೇ ಮಾಡಿದ್ದಕ್ಕೆ ಸಿಡಿಮಿಡಿಗೊಂಡಿದ್ದಂತ ಸುಬ್ಬಿ ಮಾತು ಬಿಟ್ಟಿದ್ಲಂತೆ. ಸದ್ಯ ಜೈಲಿಂದ ಹೊರಬಂದ ಮೇಲೂ ಕೂಡ ಇದೇ ಜಗಳ ಮುಂದುವರೆದಿದೆ ಅಂತ ಹೇಳಲಾಗ್ತಾ ಇದೆ. ಜೈಲಿಂದ ಹೊರಬಂದ ಮೇಲೆ ಪವಿತ್ರ ಗೌಡ ಟೆಂಪಲ್ ರನ್ ಮಾಡ್ತಾ ಕುಂಭಮೇಳದಲ್ಲೂ ಕೂಡ ಮಿಂದೆದ್ದಿದ್ದಾರೆ. ಕಲರ್ ಸ್ಯಾರಿಯನ್ನ ತೊಟ್ಟು ಇನ್ಸ್ಟಾಗ್ರಾಮ್ನಲ್ಲೂ ಸದ್ದು ಮಾಡ್ತಿದ್ದಾಳೆ. ಅದರಲ್ಲೂ ರಾಯಲ್ ಬ್ಲೂ ಸ್ಯಾರಿಯನ್ನುಟ್ಟು ಮಾಡಿದಂಥ ರೀಲ್ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಆದ್ರೀಗ ವಿಜಯಲಕ್ಷ್ಮಿ ಕೂಡ ಅಂಥದ್ದೇ ಸೇಮ್ ಟು ಸೇಮ್ ಸಾರಿಯನ್ನ ಹುಟ್ಟಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಹಲ್ಚಲ್ ಎಬ್ಬಿಸಿದೆ. ನಿನ್ನೆ ಸ್ಯಾಂಡಲ್ವುಡ್ ನಟ ರಾಣಾ ಅದ್ದೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ರಾಣಾ ರಕ್ಷಿತಾ ಆರ್ತಕ್ಷತೆಗೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಬಂದಿದ್ರು. ಈ ವೇಳೆ ನೀಲಿ ಬಣ್ಣದ ಸಿರಿಯನ್ನುಟ್ಟು ವಿಜಯಲಕ್ಷ್ಮಿ ಮಿಂಚಿದ್ರು. ಇಬ್ಬರೂ ಸೇಮ್ ಸ್ಯಾರಿ ಹುಟ್ಟಿದ್ದಾರೆ ಅಂತ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಇದರಿಂದ ಇವರಿಬ್ಬರ ಮಧ್ಯೆ ಮತ್ತೆ ಒಳ ಜಗಳ ಶುರುವಾಯ್ತಾ ಅನ್ನುವಂತ ಅನುಮಾನ ಹುಟ್ಟಿದೆ. ಟೀಸರ್ ರಿಲೀಸ್. ಕಳೆದ 8 ತಿಂಗಳಿಂದ ಬಣ್ಣದ ಜಗತ್ತಿಂದ ದೂರ ಉಳಿದಿರುವಂತ ದಾಸ ಮತ್ತೆ ಬಣ್ಣ ಹಚ್ಚೋದಕ್ಕೆ ಮುಂದಾಗಿದ್ದಾರೆ. ಅರ್ಧಕ್ಕೆ ನಿಂತಿರುವಂತ ಡೆವಿಲ್ ಶೂಟಿಂಗ್ಗೆ ಸಜ್ಜಾಗಿದ್ದು ಫೆಬ್ರವರಿ 16ಕ್ಕೆ ಡೆವಿಲ್ ಟೀಸರ್ ರಿಲೀಸ್ ಆಗಲಿದೆ ಅಂತ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಒಟ್ನಲ್ಲಿ ಕಳೆದ ವರ್ಷದ ಕಹಿ ನೆನಪುಗಳಿಂದ ಹೊರಬಂದು ದರ್ಶನ್ ಸಿನಿಮಾದತ್ತ ಚಿತ್ತ ನೆಟ್ರೆ ಇತ್ತ ಪತ್ನಿ ಪ್ರೇಯಸಿ ಮಧ್ಯೆ ಕಾಸ್ಟ್ಯೂಮ್ ಕಿತ್ತಾಟ ಶುರುವಾಗಿದೆ ಅನ್ನೋದು ಸದ್ದು ಮಾಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.